ನಮ್ಮದು ಶ್ರೀ ಸಪ್ತಗಿರಿ ಮನೆ ಮತ್ತು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತೇನೆ. ಸ್ನೇಹಿತರೆ, ಪ್ರಕೃತಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದಕ್ಕೂ ಪ್ರಕೃತಿ. ಆ ಪ್ರಕೃತಿ ನಂಬಿ ನಾವು ಕಟ್ಟೋರಿಲ್ಲ. ಪ್ರಕೃತಿನ ಯಾವಾಗ ಮರಿತೀವೋ ಆಗ ನಾವು ಕಟ್ಟಿವಿ ಅಂತ ನಾನು ಅನೇಕ ಎಪಿಸೋಡಲ್ಲಿ ಹೇಳಿದ್ದೀನಿ. ಶುಗರ್ ಬಿ ಪಿ ಕಾಲೇನೆಲ್ಲ ಅದೇ ಕ್ರಿಯೇಟ್ ಮಾಡಿ ನಿನ್ಗೆ ಅದಿದೆ ಅಂತ ಟ್ಯಾಬ್ಲೆಟ್ ಕೊಟ್ಟು ಅವರ ಆಯುಸ್ಸನ್ನು ಕಡಿಮೆ ಮಾಡ್ತಾರೆ. ನಮ್ಮ ದೇಹ ಶುದ್ಧಿ ಮಾಡಿಕೊಂಡು ಉಪವಾಸ ಇದ್ದು ಪ್ರಕೃತಿ ಸಿಕ್ಕುವಂಥ ವಸ್ತುಗಳಿಂದ ನಾವು ಮಾಡಿಕೊಳ್ಳೋದ್ರಿಂದ ಯಾವ ಕಾಯಿಲೆಗಳು ಬರಲ್ಲ. ಈಗ ಅನೇಕ ಆಹಾರ ಮತ್ತು ವಿಹಾರಗಳಿಂದ ಮಧುಮೇಹ ಇದೆ ಅಂದ್ಬಿಟ್ಟು ಪ್ರಾಣಭಯ ಅಂತ ಟ್ಯಾಬ್ಲೆಟನ್ನು ನುಂಗ್ತಾರೆ. ಅನೇಕ ಯೋಗ ಮುದ್ರೆಗಳಿಂದ ಅದನ್ನು ತಪ್ಪಿಸ್ಬೋದು. ಮತ್ತು ಪ್ರಕೃತಿ ಸಿಕ್ಕುವಂಥ ವಸ್ತುಗಳಿಂದ ಅದನ್ನು ತೊಲಗಿಸ್ಬೋದು. ಅದು ಬಂದು ಮಾವಿನ ಎಲೆ, ಮ್ಯಾಂಗೋ ಲೀವ್. ಈ ಮಾವಿನ ಎಲೆ ಒಂದು 3, 4, 5 ಇದೆ. ಇನ್ನು ಸ್ವಲ್ಪ ಇನ್ನೊಂದು 5 ಹಾಕ್ಕೊಂಡು ಶೇಖರಿಸ್ಕೊಂಡು ಚೆನ್ನಾಗಿ ತೊಳೆದುಬಿಟ್ಟು ಒಂದು ತಾಮ್ರದ ಚೆಂಬಲ್ಲಿ ಹಾಕಿ ಅಥವಾ ತಾಮ್ರದ ಸ್ಟೀಲ್ ಚೆಂಬಲ್ಲಿ ಹಾಕಿ ಬಿಟ್ಬಿಡಿ. ನೀರು ಹಾಕಿ ಮುಚ್ಚಿಬಿಟ್ಟು ಬಿಟ್ಬಿಡಿ ಇಡೀ ರಾತ್ರಿ. ನಂತರ ಬೆಳಗ್ಗೆ ಎದ್ದು ಈ ಒಂದು ಎಲೆನ ತೆಗೆದು ಆಚೆ ಹಾಕಿ ಆ ನೀರನ್ನು ಉಗುರು ಬೆಚ್ಚಿ ಮಾಡಿಕೊಂಡು ಕುಡೀರಿ. ಕುಡಿದು ಸ್ವಲ್ಪ ವಾಕ್ ಮಾಡಿ. ಹಿಂಗೆ ಕಂಟಿನ್ಯೂ ಮಾಡ್ತಾ ಬಂದರೆ ಎಂತಹ ಶುಗರ್ ಇರಲಿ, ಎಂತಹ ಒಂದು ಮಧುಮೇಹ ಇರಲಿ, ಅದು ನಾರ್ಮಲ್ ಬರ್ತದೆ. ಅಷ್ಟು ಶಕ್ತಿ ಈ ಮಾವಿನ ಎಲೆಗಿದೆ ಸ್ನೇಹಿತರೆ. ಇಂತಹದನ್ನು ಬಿಟ್ಟು ನಾವು ಆ ಟ್ಯಾಬ್ಲೆಟ್ ನುಂಗಿ ನಮ್ಮ ಆಯುಸ್ಸನ್ನು ಕಡಿಮೆ ಮಾಡ್ಕೊತೀವಿ. ಒಂದು ಟ್ಯಾಬ್ಲೆಟ್ ನುಂಗಿದಾಗ ಅದು ಒಳಗಡೆ ಹೋಗಿ ಹೃದಯ, ಕಿಡ್ನಿ, ಈ ನಮ್ಮ ಲಿವರು ಇವೆಲ್ಲ ಡ್ಯಾಮೇಜ್ ಮಾಡ್ತದೆ. ಅವೇನು ಡ್ಯಾಮೇಜ್ ಆಗಬಾರ್ದಂದರೆ ಪ್ರಕೃತಿ ಮೊರೆ ಹೋಗಬೇಕು. ಪ್ರಕೃತಿಯೇ ನಮಗೆ ದೇವರು, ಪ್ರಕೃತಿ ನಮಗೆ ಎಲ್ಲ ಹೋಯ್ತು. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಮುಟ್ಲಿ, ಎಲ್ಲರೂ ನೋಡಲಿ, ಅವ್ರ ಮನೆಗಾರು ಇದೆ. ನಮಸ್ಕಾರ ಸ್ನೇಹಿತರೆ.